ಮಾಣಿಕ್ಯಧಾರದಲ್ಲಿ ಕೇರಳದ ಬಾಲಕಿ ನಾಪತ್ತೆ ಪ್ರಕರಣ ಮೂರನೇ ದಿನವೂ ಬಾಲಕಿ ಸುಳಿವು ಸಿಗದೇ ಇರುವುದಕ್ಕೆ ಐಜಿ ಗರಂ ಆಗಿದ್ದಾರೆ. ಸಿಬ್ಬಂದಿಗೆ ತೀವ್ರ ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು ಐಜಿ ಅಮಿತ್ ಸಿಂಗ್. ಚಿಕ್ಕಮಗಳೂರಿನಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಪಶ್ಚಿಮ ವಲಯದ ಐಜಿ. ಮಾಣಿಕ್ಯಧಾರ ಬಳಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಮೇಲೆ ಐಜಿ ಗರಂ ಆಗಿದ್ದಾರೆ. 3 ದಿನ ಆದ್ರೂ ಕೂಡ ಇನ್ನೂ ಸಿಕ್ಕಿಲ್ಲ ಅಂದ್ರೆ ಏನು ಅಂತ ಗರಂ ಆಗಿರೋದು. ಮಾಣಿಕ್ಯಧಾರ ಬಾಲಕಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಐಜಿ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಂಡಿರೋದು. ಯಾಕ್ರಿ ಇನ್ನೂ ಎಷ್ಟು ದಿನ ಬೇಕು, ಏನು ಎತ್ತ ಅಂತ ಪ್ರಶ್ನಿಸಿದ್ದಾರೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಪಶ್ಚಿಮ ವಲಯದ ಐಜಿ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಿ. ಕಾರ್ಯಾಚರಣೆಗೆ ಯಾವ ರೀತಿಯಾಗಿ ನಡೀತಾ ಇದೆ? ಒಂದು ಚಿಕ್ಕ ಸುಳಿವು ಸಿಗ್ತಾ ಇಲ್ವಾ? ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ? ನಿಧಿ, ಹೌದು, ಇವತ್ತಿಗೆ 3ನೇ ದಿನ ಕಳೀತಾ ಇರುವಂತದ್ದು. ಏನು ಕೇರಳದ ಬಾಲಕಿ ನಾಪತ್ತೆಯಾಗಿ 3 ದಿನ ಕಳೆದ್ರು ಕೂಡ ಒಂದು ಸಣ್ಣ ಸುಳಿವು ಸಿಗದೆ ಇರುವಂತದ್ದು. ಹಾಗಾಗಿ ಏನು ಪಶ್ಚಿಮ ವಲಯ ಐಜಿಪಿ ನಿನ್ನೆಯಿಂದ ಕೂಡ ಚಿಕ್ಕಮಗಳೂರಿನಲ್ಲೇ ಮೊಕ್ಕಾಂ ಹೂಡಿರುವಂತದ್ದು. ನಿನ್ನೆ ಸಂಜೆ ಘಟನಾ ಸ್ಥಳಕ್ಕೆ ತೆರಳಿದಂತವರು ಏನು ಅಧೀನ ಅಧಿಕಾರಿಗಳಿದ್ದಾರೆ ಅವ್ರನ್ನ ತೀವ್ರ ತರಾಟೆ ತಗೊಂಡಿದ್ದಾರೆ. ಯಾಕೆಂದ್ರೆ ಒಂದೇ ಒಂದು ಸಣ್ಣ ಸುಳಿವು ಕೂಡ ಇದುವರೆಗೂ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಪೊಲೀಸ್ ಇಲಾಖೆ ವಿವಿಧ ಆಯಾಮಗಳಲ್ಲಿ ಹಲವಾರು ತಂಡಗಳನ್ನು ರಚಿಸಿ ಕೇರಳ ರಾಜ್ಯಕ್ಕಾಗಿರ್ಬೋದು ಮತ್ತು ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ತಂಡಗಳನ್ನ ಪೊಲೀಸರ ವಿಶೇಷ ತಂಡಗಳನ್ನ ರಚನೆ ಮಾಡಿ ಕಳಿಸಿದ್ದಾರೆ. ಆದ್ರೂ ಕೂಡ ಒಂದೇ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿಲ್ಲ. ಯಾಕೆ ಅನ್ನೋದು ಈಗ ಎಲ್ಲರನ್ನ ಕಾಡ್ತಾ ಇರೋದು ಪ್ರಶ್ನೆ. ಯಾಕಂದ್ರೆ ಇತರ ಬಾಲಕಿ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾಳೆ ಅನ್ನೋದಕ್ಕೂ ಯಾವ್ದು ಮಾಹಿತಿ ಸಿಗ್ತಿಲ್ಲ. ಮತ್ತೆ ಅಥವಾ ಅಲ್ಲೇ ಏನಾದ್ರೂ ಅನಾಹುತ ಆಗಿರ್ಬೋದು ಅನ್ನೋದಕ್ಕೂ ಕೂಡ ಸಣ್ಣ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಕಳೆದ 2 ದಿನ ಕಳೆದ್ರೂ ಕೂಡ ಅರಣ್ಯ ಪ್ರದೇಶದಲ್ಲೂ ಕೂಡ ಅವಳ ಸುಳಿವು ಸಿಕ್ಕಿಲ್ಲ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳಿದಂತ ಪೊಲೀಸ್ಗೂ ಕೂಡ ಒಂದು ಸಣ್ಣ ಸುಳಿವು ಸಿಕ್ಕಿಲ್ಲ. ಯಾಕೆ ಅನ್ನೋದು ಈಗ ಬಹಳ ಕುತೂಹಲಕಾರಿ ಆಗಿ ಪೊಲೀಸರಿಗೂ ಕೂಡ ಇದೊಂದು ಚಾಲೆಂಜಿಂಗ್ ಆಗಿರುವಂತದ್ದು. ಹಾಗಾಗಿ ಐಜಿಪಿ ಖುದ್ದು ಇಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಮತ್ತೊಂದೆಡೆ ಏನು ಸರ್ಕಾರದಿಂದ ಆಗಿರ್ಬೋದು ಮತ್ತು ಕೇರಳ ಸರ್ಕಾರದಿಂದನೂ ಕೂಡ ಸಾಕಷ್ಟು ಒತ್ತಡ ಇರುವಂತದ್ದು. ಕೇರಳ ಪೊಲೀಸರೇ ಬಂದಿರುವಂತದ್ದು ಮತ್ತು ಕೇರಳ ಸರ್ಕಾರ ಕೂಡ ಕರ್ನಾಟಕ ಪೊಲೀಸ್ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸುವಂತ ರೀತಿಯಲ್ಲಿ ಮಾತಾಡ್ತಾ ಇರುವಂತದ್ದು. ಈಗ ಪೊಲೀಸರು ಚಾಲೆಂಜ್ ಆಗಿ ತಗೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಗೋಪಿ ತಮ್ಮ ಡೀಟೇಲ್ಸ್ಗಾಗಿ.